ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕೊಡವ ಸಮಾಜದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಮ್ಮಿಕೊಂಡಿದ್ದ ಮಧ್ಯಾಹ್ನ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಿರಾಜಪೇಟೆ ತಾಲೂಕಿನ ಕರಡ ಸಮೀಪದ ಕೀಮಲೆಕಾಡು ಕಾಫಿ ತೋಟದ ಮನೆಯೊಂದರ ಪಕ್ಕದಲ್ಲಿದ್ದ ಶೌಚಾಲಯಕ್ಕೆ ಕಾಡನಿಂದು ಬಿದ್ದು ಮೇಲೇಳಲು ಆಗದೆ ಪರದಾಡಿದ ಘಟನೆ ಸಂಭವಿಸಿದೆ. ಕುಶಾಲನಗರ ಪಟ್ಟಣದ ಕೊಡವ ಸಮಾಜದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸೋಮವಾರಪೇಟೆ ಹಾಗೂ ಕುಶಾಲನಗರ ತಾಲೂಕು ವತಿಯಿಂದ ಹಮ್ಮಿಕೊಂಡಿದ್ದ ಮಧ್ಯಾಹ್ನ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಕುಶಾಲನಗರ ತಾಲೂಕಿನ ಕೊಡವ ಸಮಾಜದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸೋಮವಾರಪೇಟೆ ಹಾಗೂ ಕುಶಾಲನಗರ ತಾಲೂಕು ಇವರ ವತಿಯಿಂದ ಹಮ್ಮಿಕೊಂಡಿದ್ದ 1954ನೇ ಮಧ್ಯಾಹ್ನ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಮಠಾಧೀಶರಾದ ಶ್ರೀ ಶ್ರೀ ಸದಾಶಿವ ಸ್ವಾಮೀಜಿ ವಹಿಸಿದ್ದರು. 1954ನೇ ಮಧ್ಯಾಹ್ನ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ವಾಂಚಿರ ಮನು ನಂಜುನರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. 1954ನೇ ಮಧ್ಯಾಹ್ನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಗೌರವ ಅಧ್ಯಕ್ಷರಾದ ವಿಡಿ ಪುಂಡರಿಕಾಕ್ಷ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಕೊಡಗು ಜಿಲ್ಲಾ ನಿರ್ದೇಶಕರಾದ ಲೀಲಾವತಿ, ಮಾಜಿ ಸಚಿವರು ಅಪ್ಪಚ್ಚು ರಂಜನ್, ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಮನುಪೆಮ್ಮಯ್ಯ, ಗೌಡ ಸಮಾಜದ ಅಧ್ಯಕ್ಷರಾದ ಗಣಿಪ್ರಸಾದ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕೊಡಗು ಜಿಲ್ಲೆಯ ಸದಸ್ಯರಾದ ಎಚ್ಎಂ ಚಂದ್ರು, ಹಾಲಿ ಸದಸ್ಯರು ಜಯವರ್ಧನ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಅನಿಲ್ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಆನಂದ ಸುವರ್ಣ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸೋಮವಾರಪೇಟೆ ಹಾಗೂ ಕುಶಾಲನಗರ ಯೋಜನಾ ಅಧಿಕಾರಿಗಳಾದ ಹನುಮಂತ ಅಂಗಡಿ, ಮೇಲ್ವಿಚಾರಕರಾದ ನಾಗರಾಜ್ ಕೆಪಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಮಧ್ಯಾಹ್ನ ಶಿಬಿರದ ಇವತ್ತು ಮುಕ್ತಾಯ ಸಮಾರಂಭ. ಇವತ್ತು ಈ ಮಧ್ಯಾಹ್ನ ಶಿಬಿರ ಧರ್ಮಸ್ಥಳದಿಂದ ನಡೀತಾ ಇರ್ತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ಅಲ್ಲದೆ ಬೇರೆ ರಾಜ್ಯದಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ಏನು ಧರ್ಮಸ್ಥಳದ ಒಂದು ಶ್ರೀ ಕ್ಷೇತ್ರ ವೀರೇಂದ್ರ ಹೆಗಡೆಯವರ ಯೋಜನೆ ಇದೆ. ನಾವು ಮಾತ್ರ ನೆಮ್ಮದಿ ಇದ್ದರೆ ಸಾಲದು, ಇಡೀ ಸಮಾಜ ನೆಮ್ಮದಿಯಾಗಿ ಬದುಕಬೇಕು, ಸಮಾಜ ಶುಚಿಯಾಗಿರಬೇಕು, ಎಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು, ಮನಸ್ಸುಗಳು ಪರಿವರ್ತನೆ ಆಗಬೇಕು. ಆ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ದಿಸೆಯಲ್ಲಿ 1900ಕ್ಕೂ ಹೆಚ್ಚು ಒಂದು ಶಿಬಿರಗಳು ನಡೆದು 35-40 ಸಾವಿರ ಜನ ಮದ್ಯಪಾನ ದುಶ್ಚಟದಿಂದ ದೂರ ಆಗಿರ್ತಕ್ಕಂಥ ಈ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ಆ ಪರಿವರ್ತನೆಯನ್ನು ಕಾಣ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಮಾಜ ಪರಿವರ್ತನೆಯಾಗಿ ನೆಮ್ಮದಿಯ ಬದುಕನ್ನು ಬದುಕಿದರೆ ಮಾತ್ರ ಎಲ್ಲ ಉತ್ತಮವರು ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಕುಶಾಲನಗರದಲ್ಲಿ ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿ ನಡೀತಾ ಇರ್ತಕ್ಕಂಥದ್ದು. ಎಲ್ಲ ಭಾಗದಲ್ಲಿ ನಡೆದರೂ ಕೂಡ ಕುಶಾಲನಗರದಲ್ಲಿ ನಡೆದಂಥ ಒಂದು ಶಿಬಿರ ನಿಜಕ್ಕೂ ಕೂಡ ಯಶಸ್ವಿಯಾಗಿದೆ. ಇದಕ್ಕೆ ಈ ಒಂದು ಕೊಡವ ಸಮಾಜದ ಅಧ್ಯಕ್ಷರ ಸಹಕಾರ, ಜೊತೆಗೆ ಏನು ಲೀಲಾವತಿ ಮೇಡಮ್ನವರ ಸಹಕಾರ, ಈ ಭಾಗದ ಎಲ್ಲ ಗಣ್ಯರಾದ ರಾಜಶೇಖರ್ ಇರ್ಬೋದು, ಎಲ್ಲ ಪುಂಡರಿಕಾಕ್ಷರರು ಇರ್ಬೋದು, ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಯಶಸ್ವಿ ಕಾರ್ಯಕ್ರಮದಲ್ಲಿ 49 ಕುಟುಂಬಗಳು ಈ ಒಂದು ಮದ್ಯಪಾನ ಮುಕ್ತರಾಗಿ ಹೊರಬರ್ತಾ ಇರ್ತಕ್ಕಂಥದ್ದು ಕೂಡ ಸಂತೋಷವನ್ನು ಉಂಟು ಮಾಡಿದೆ. ಅವೆಲ್ಲ ಕುಟುಂಬಗಳಿಗೆ ಮಂಜುನಾಥ ಸ್ವಾಮಿ, ವೀರೇಂದ್ರ ಹೆಗಡೆಯವರು, ಎಲ್ಲ ದೇವತೆಗಳ ಆಶೀರ್ವಾದ ನಿರಂತರವಾಗಿರಲಿ, ಆ ಎಲ್ಲ ಕುಟುಂಬಗಳು ನೆಮ್ಮದಿಯಾಗಿ ಬದುಕಲಿ ಅನ್ನೋ ಶುಭ ಹಾರೈಕೆಯನ್ನು ವ್ಯಕ್ತಪಡಿಸ್ತೇವೆ. ನೆಮ್ಮದಿಯಿಂದ ಬೆಳೆಸುವಂತಹ ವ್ಯವಸ್ಥೆ ಕೂಡ ಆಗಿದೆ. ನಾವು ನಿರಂತರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಶ್ರೀ ಮಂಜುನಾಥ ಸ್ವಾಮೀಜಿಯವರನ್ನ, ಅದರ ಜೊತೆಗೆ ನಮ್ಮ ವೀರೇಂದ್ರ ಹೆಗಡೆಯವರನ್ನ ನಾವು ಸ್ಮರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಾನು ಸುಮಾರು ಮಂಜುನಾಥ ದೇವಸ್ಥಾನಕ್ಕೆ ಸುಮಾರು 78ರಿಂದ ನಾನು ಹೋಗ್ತಾ ಇದ್ದೇನೆ ನಿರಂತರವಾಗಿ. ಆ ಸ್ವಾಮಿಯ ಪಾದಾರಕ್ಕೆ ಸನ್ನಿಧಿಗೆ ನಮಸ್ಕರಿಸಿಕೊಂಡು ಮತ್ತೊಂದ ನಾನು ಬರುವಂಥ ವ್ಯವಸ್ಥೆನ ಹಲವಾರು ವರ್ಷ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತು ನನಗೆ ಬಹಳ ಸಂತೋಷ ಆಗೋದು ಅಂತಂದರೆ, ನಮ್ಮ ರಘು ಹೆಬ್ಬಾರೆ ಯಾವುದು ನೋಡಿದ್ರು ಅವ್ರನ್ನ ಕಂಡ ಬೆಚ್ಚಬೇಕಾಗ್ತದೆ. ಅವರ ಶ್ರೀಮತಿಯವರಿಗೆ ಕೂಡ ನಾನು ಧನ್ಯವಾದ ಅರ್ಪಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಮಧ್ಯಾಹ್ನ ಶಿಬಿರಕ್ಕೆ ಬಂದು ಅವರೊಂದು ಲೀಡರ್ ಆಗಿ 49 ಜನರಿಗೆ ಮಾರ್ಗದರ್ಶನ ಮಾಡೋದ್ರೊಂದಿಗೆ ಇಡೀ ಹೆಬ್ಬಾರೆ ಅವರು ಕೂಡ ಮಾರ್ಗದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ
ತಮ್ಮ ಶರೀರವನ್ನು ಕೂಡ ಎಲ್ಲರೂ ಕೂಡ ಅವರ ಆರೋಗ್ಯವನ್ನು ಕಾಪಾಡುವಂಥ ವ್ಯವಸ್ಥೆ ಮಾಡಬೇಕು. ಹೆಲ್ತ್ ಇಸ್ ವೆಲ್ತ್ ಇರ್ತದೆ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿದೆ, ಏನು ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡಬೇಕು. ಇವತ್ತು ಸುಮಾರು 1954 ಮಧ್ಯವರ್ಜನ ಶಿಬಿರವನ್ನು ಮಾಡಿದ್ದಾರೆ ಅಂತ ಕೂಡ ನಾವು ಕೇಳಿದ್ವಿ. ಕಡಿಮೆ ಪಕ್ಷ ಒಂದೊಂದು ಮಧ್ಯವರ್ಜನ ಶಿಬಿರಕ್ಕೆ 50 ಜನ ಇಟ್ಕೊಂಡ್ರು ಕೂಡ ಸುಮಾರು 97,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಜನರನ್ನ ಈ ಮದ್ಯದ ಚಟದಿಂದ ಬಿಡಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಕೂಡ ತಪ್ಪಾಗಿ ಹಲವಾರು ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಜೀವನವನ್ನು ನಡೆಸೋಕೆ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಈ ಮದ್ಯದಿಂದಾಗಿ ಹೆಂಡ ಸಾರಾಯಿ ಹೆಂಡತಿ ಮಕ್ಕಳು ಉಪವಾಸ ಅಂತ ಒಂದು ಮಾತನ್ನು ಹೇಳ್ತೇವೆ. ಹಾಗಾಗಿ ಉಪವಾಸದಲ್ಲಿರುವಂಥದ್ದು ಮತ್ತೆ ಮನೆಗೆ ನೆಮ್ಮದಿಯಲ್ಲಿರುವಂಥದ್ದು, ಅದರೊಂದಿಗೆ ಅವರ ಮಕ್ಕಳಿಗೆ ಗೌರವ ಕೊಡದಂತ ಸಮಾಜದಲ್ಲಿ ಗೌರವ ಕೊಡದಿರುವಂಥದ್ದು ಎಲ್ಲವನ್ನೂ ಕೂಡ ನಾವು ನೋಡ್ತೇವೆ. ಹಾಗಾಗಿ ನಮ್ಮ ಯಾವುದೇ ಚುನಾವಣೆ ಕೂಡ ನಾನು ಮದ್ಯ ಮಾತ್ರ ಕೊಡೋಲ್ಲ, ಯಾವುದೇ ಕಾರಣ ಕೊಡೋಲ್ಲ. ನಾವು ಎಲ್ಲರೂ ಖರ್ಚು ಮಾಡ್ತಾರೆ, ಕೆಲವರೆಲ್ಲ ಪ್ಯಾಕೆಟ್ಗಳನ್ನ ಜೋತದ್ದು ಎಲ್ಲವೂ ಕೂಡ ಮಾಡ್ತಾರೆ. ನಾನು ಯಾವುದೇ ಚುನಾವಣೆಗೆ ಒಂದು ಬಾಟ್ಲಿಗೆ ಅಂತ ಹೇಳಿ ದುಡ್ಡು ಕೊಟ್ಟಿದ್ದು ನಾನು ಕೊಡೋದಿಲ್ಲ ಅಂತ ತೀರ್ಮಾನ ಕೊಟ್ಟರು. ಬೇಕಾದ್ರೆ ದುಡ್ಡು ಕೊಟ್ಟಿದ್ದೀನಿ, ಆದರೆ ಬಾಟ್ಲ್ ಮಾತ್ರ ಸಪ್ಲೈ ಮಾಡೋದ ಕೆಲಸ ನಾನು ಇಷ್ಟವರೆಗೂ ಕೂಡ ಮಾಡಿದ್ದೆ. ನಿಮ್ಮೆಲ್ಲರ ಸಹಕಾರದಿಂದ 25 ವರ್ಷ ನಾನು ಶಾಸಕನಾಗಿದ್ದೇನೆ, ಅದರ ಜೊತೆಗೆ ಮಂತ್ರಿ ಕೂಡ ಆಗಿ ಕೆಲಸವನ್ನು ಮಾಡಿದೆ. ಯಾವತ್ತೂ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕಾಗ್ತದೆ. ಇವತ್ತು ಉಳಿಕೆ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಲೀಲಾವತಿ ಅವರು ಮಾತಾಡಿದ್ರು. ಒಂದು ದಿವಸಕ್ಕೆ ಎಷ್ಟು ಉಳಿಕೆ ಮಾಡ್ಬೋದು, ಅದರ ಜೊತೆಗೆ ಪ್ರಾಸ್ತಾವಿಕ ಭಾಷಣ ಮಾಡೋರು ಕೂಡ ಹೇಳಿದ್ರು. ಇವತ್ತು ಕಡಿಮೆ ಅಂದರೆ ಒಬ್ಬ ಒಂದು ದಿವಸಕ್ಕೆ 500 ರೂಪಾಯಿ ಅಂತ ದುಡಿದ್ರು. 500 ರೂಪಾಯಿ ದುಡಿದ್ರು ಕೂಡ ಅವರು ಒಂದು ತಿಂಗಳಿಗೆ ಕಡಿಮೆ ಹೇಳಿದ್ರು ಕೂಡ ಎಲ್ಲ ಸಮಯದಲ್ಲಿ ಕೂಡ ದುಡಿಯಲಿಕ್ಕೆ ಆಗದಿದ್ರು ಕೂಡ ಕಡಿಮೆ ಅಂದರೆ ಒಂದು 15,000 ರೂಪಾಯಿನ ದುಡಿಲಿಕ್ಕೆ ಅವಕಾಶ ಇದೆ. ನೀವು ಒಂದು 100 ರೂಪಾಯಿನ ಕೂಡ ಸೇವಿಂಗ್ಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದು ನಿಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಬ್ಯಾಂಕ್ನಲ್ಲೂ ಎಲ್ಲೋ ನಿಮ್ಮ ಮನೆಯಲ್ಲೋ ಎಲ್ಲಾದ್ರೂ ಉಳಿಸುವಂಥ ವ್ಯವಸ್ಥೆ ನೀವು ಮಾಡಬೇಕಾಗ್ತದೆ. ಇವತ್ತು ಹೇಳಿದ್ರು ಎಲ್ಲ ಹಲವಾರು ಜನ ಅನಾಥಾಶ್ರಮದಲ್ಲಿ ಇರುವಂಥದ್ದು ಕೂಡ ಆಗ್ತದೆ. ಅನಾಥ ಇದ್ದವರಿಗೆ ನಾವು ಪೆನ್ಷನ್ ಅನ್ನು ಕೊಡೋ ರೀತಿಯಲ್ಲಿ ಸರ್ಕಾರ ಕೊಡೋ ರೀತಿಯ ಕೆಲಸ, ಸರ್ಕಾರದ ಕೆಲಸವನ್ನ ಸರ್ಕಾರ ಕೊಡೋ ರೀತಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಿಂದ ಮಾಡ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಇವತ್ತು ಓದಲಿಕ್ಕೆ ಅವರಿಗೆ ಹೆಚ್ಚಿನ ಸಹಕಾರವನ್ನು ಕೊಡ್ತೇವೆ, ಸ್ಕಾಲರ್ಶಿಪ್ ಅನ್ನು ಕೊಡ್ತೇವೆ ಅಂತ ವಿಚಾರವನ್ನು ಕೂಡ ಹೇಳಿ ನಾನು ಕೂಡ ಇವತ್ತು ಒಂದು ಓಲ್ಡ್ ಏಜ್ ಅನಾಥಾಶ್ರಮವನ್ನು ನಾನು ಪ್ರಾರಂಭ ಮಾಡಲಿಕ್ಕೆ ಒಂದು ಬಿಲ್ಡಿಂಗ್ ಕೂಡ ಆಗಿದೆ. ಸುಮಾರು 1.5 ಕೋಟಿ ಖರ್ಚಾಗಿದೆ. ಇನ್ನೂ ಒಂದು 50 ಲಕ್ಷ ಖರ್ಚು ಮಾಡಬೇಕಾಗಿದೆ. ನಾನು ಪುಂಡ್ರಿಕಾಶ್ ಅವ್ರ ಜೊತೆ ಮಾತಾಡುವಾಗ ಹೇಳಿದೆ, ನಿಮ್ಮನ್ನ ಒಂದು ಟ್ರಸ್ಟಿನ ಮಾಡ್ತೀನಿ ಅಂತ ವಿಚಾರವನ್ನು ಹೇಳಿದೆ. ಯಾಕೆಂದರೆ ಮುಂದಿನಲ್ಲಿ ನಡೆಸುವಂಥ ವ್ಯವಸ್ಥೆ ಬಂದಾಗ ನಾವು ಶಿವರಾತ್ರಿಗಳಿಂದ ಯಾರ ಕೈಯಿಂದ ದುಡ್ಡು ತಗೊಳ್ಳೋಲ್ಲ ಅಂತ ತೀರ್ಮಾನವನ್ನು ಮಾಡಿದೆ. ನಾವು ಒಂದು 10-15 ಜನ ಟ್ರಸ್ಟೀಸ್ ಮಾಡಿಕೊಂಡು ಒಂದು ತಿಂಗಳ ಖರ್ಚು ನಂದು, ಒಂದು ತಿಂಗಳ ಖರ್ಚು ಅವ್ರದ್ದು ತಿಳ್ಕೊಂಡು ಮಾಡ್ಕೊಂಡು ಹೋದರೆ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಎಷ್ಟೋ ದುಡಿದ್ದೇವೆ, ಆದರೆ ಏನು ನಮ್ಮ ಅನಾಥ ಜನಾಂಗ ಇರ್ತಾರೆ, ಅನಾಥರಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಯಾರು ಕೂಡ ಎಲ್ಲರೂ ಕೂಡ ನಾವು ಅನಾಥಾಶ್ರಮಕ್ಕೆ ಸೇರಿಸುವಂಥ ಚಿಂತನೆಯನ್ನು ಯಾರು ಕೂಡ ಮಾಡಬಾರ್ದು. ಆದರೆ ನಾವು ನೋಡ್ತೇವೆ ಹಲವಾರು ಜನ ಇವತ್ತು ಕಾಫಿ ಬೆಳೆಗಾರರು 20 ಎಕರೆ 25 ಎಕರೆ 50 ಎಕರೆ ಇದ್ರೂ ಕೂಡ ಕೆಲವೊಂದು ಅನಾಥಾಶ್ರಮಕ್ಕೆ ಸೇರಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ಈ ಮಟ್ಟಕ್ಕೆ ಬಂದಿದ್ದೀರಿ. ಸೇನೆಯಲ್ಲಿ ನಾವು ಕೂಡ ಒಂದು ಆ ಒಂದು ಡಿಸಿಪ್ಲಿನ್ ಇದ್ದಿದ್ದರಿಂದ ನಾವು ಒಂದು ವ್ಯಕ್ತಿಯಾಗಿ ನಾವು ಇವತ್ತು ಗುರುತಿಸಿಕೊಳ್ತಾ ಇದ್ದೀವಿ. ಎಲ್ಲ ಇದರಲ್ಲೂ ಕೂಡ ಒಂದು ಅಧ್ಯಕ್ಷರಾಗಿ ನಾವು ಕೆಲಸ ಮಾಡಿ ಇವತ್ತು ನಿಮಗೆ ಒಂದು ನಾವು ಪಾಠ ಮಾಡುವಂಥ ಪರಿಸ್ಥಿತಿಗೆ ಒಂದು ನಾವು ಇಲ್ಲಿ ನಿಂತಿದ್ದೀವಿ. ಅಂದರೆ ನಾವು ಮಾತ್ರ ಅಲ್ಲ, ನೀವು ಕೂಡ ಆ ಪರಿಸ್ಥಿತಿಗೆ ಬರಲೇಬೇಕು. ಇವತ್ತಲ್ಲ ನಾಳೆ. ಈಗ ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರಕಾಶ್ ಅವರ ಬಗ್ಗೆ ಒಂದು ಈಗಾಗಲೇ ಮಧ್ಯವರ್ಜನ ಶಿಬಿರದಿಂದ ಬಿಟ್ಟು ಅವತ್ತು ಇವತ್ತು ಸೇವಾಕಾಂಕ್ಷಿಯಾಗಿ ಇವತ್ತು ಇಲ್ಲಿ ನಿಂತಿರ್ತಾರೆ. ಅಂದ್ರೆ ನಿಮ್ಮ ಮುಂದೆ ನಿಮ್ಮನ್ನ ಕಂಟ್ರೋಲ್ ಮಾಡುವ ಲೆಕ್ಕಕ್ಕೆ, ಅಂದ್ರೆ ಅವರು ಅನುಭವಿಸಿದ್ದಾರೆ, ಆ ಅನುಭವಿಸಿದನ್ನ ನಿಮ್ಮ ಮುಂದೆ ಅವರು ಇಟ್ಟಿದ್ದಾರೆ ಮತ್ತು ಸೇವಾಕಾಂಕ್ಷಿಗಳಾಗಿ ನಿಂತಿದ್ದಾರೆ. ಇನ್ನೊಬ್ಬರು ಮಧುಸೂದನ್ ಅವರ ಹೆಸರು ಆ ಸ್ಟಿಕ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಪ್ರಭುದೇವ್ ಅವರು ನಾನು ಇವತ್ತು ಬೆಳಿಗ್ಗೆ ನಾನು ಮಾತಾಡ್ತಾ ಇದ್ದಂಥ ಸಂದರ್ಭ ಅವರು ಇವತ್ತು 1954ನೇ ಶಿಬಿರ ಇವತ್ತು ನಡೀತಾ ಇರುವಂಥದ್ದು. ಅವರು 54ನೇ ಶಿಬಿರದಲ್ಲಿ ಅವರು ಅಟೆಂಡ್ ಮಾಡಿದಂಥವರು. 54ನೇ ಶಿಬಿರದಿಂದ ಪ್ರತಿಯೊಂದು ಶಿಬಿರದಲ್ಲಿ ಸೇವಾಕಾಂಕ್ಷಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಹೆಮ್ಮೆ ಪಡಬೇಕು. ಅವರ ಸ್ವಂತ ಕೆಲಸಗಳನ್ನ ಬಿಟ್ಟು ಶಿಬಿರಾರ್ಥಿಗಳ ಜೊತೆಲೆ ಅವರು ಕೆಲಸ ಮಾಡ್ತಾವ್ರೆ. ಅವರು ಗೇಟಲ್ಲಿ ನೀವು
ನಾನು ಬಂದಾಗ ಒಂದು ಗೇಟಲ್ಲಿ ನಿಂತವರು ಅವರೇ. ಅವರ ಮೀಸೆ, ಅವರ ದೊಣ್ಣೆ ಇದೆಲ್ಲ ನೋಡೋತ್ತಿಗೆ ನನಗೆ ಅನ್ಸ್ಬಿಡ್ತು ನನ್ನನ್ನು ಕೂಡ ಒಳಗಡೆ ಬಿಡೋದಿಲ್ಲ ಬರ್ತದೆ ಅನ್ನೋದು. ಆ ಪರಿಸ್ಥಿತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅಲ್ಲ, ನಿಜವಾಗಿ ಅದು ಖುಷಿ ಪಡುವಂಥದ್ದೇ. ಆ ಥರದಲ್ಲಿ ಕೆಲಸ ಮಾಡಿದಂಥವ್ರು. ನಾವು ಈಗಾಗಲೇ ಎಲ್ಲರೂ ನಮ್ಮ ರಘುವರ ಬಗ್ಗೆ ಮಾತಾಡಿದ್ರು. 2 ದಿವಸದಲ್ಲಿ ಬಂದು ರಘುವರು ಹೊರಗಡೆ ಹೋಗೋಯ್ತು. ಇವರನ್ನು ಓಡೋಗಿ ಇಡ್ತಾ ಬಂದಿದೆ ಅವರು. ಯಾಕೆಂದ್ರೆ ಅಷ್ಟು ಪ್ರಾಂಪ್ಟ್ ಆಗಿ ಅವರು ಕೆಲಸ ಮಾಡಿದಂಥವ್ರು. ಈಗ ನಾಳೆಲ್ಲ ನಾಡಿದ್ದು ನೀವು ಕೂಡ ಮೂಲಭೂತ ಸಮಸ್ಯೆ ಅಂದ್ರೆ ಒಂದು ಮನೆಯಲ್ಲಿ ಊಟ ಮಾಡಲಿಕ್ಕೆ ತಟ್ಟೆಗಳಿರಲಿಲ್ಲ, ಮಲಗಲಿಕ್ಕೆ ಚಾಪೆ ಇರಲಿಲ್ಲ, ಊಟಕ್ಕೆ ಅಕ್ಕಿ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಆ ಅವಶ್ಯಕತೆಗಳನ್ನು ಪೂರೈಸಿ ತದನಂತರ ಆ ಸಂದರ್ಭದಲ್ಲಿ ಆ ಮನೆಗಳು ಹುಲ್ಲಿನ ಮನೆ, ಹುಲ್ಲಿನ ಮನೆಗಳಿತ್ತು. ಈ ಸಂದರ್ಭದಲ್ಲಿ ಜೀವನ ಧಾಮ ಕಾರ್ಯಕ್ರಮದಲ್ಲಿ ಹಂಚಿನ ಮನೆ ನಿರ್ಮಾಣಕ್ಕೆ ವ್ಯವಸ್ಥೆಯನ್ನು ಪೂಜ್ಯ ಹೆಗ್ಗಡೆಯವರು ಮಾಡಿದರು. ಬಹುಶಃ ಪೂಜ್ಯ ಹೆಗ್ಗಡೆಯವರು ವಿರೋಧಿಗಳನ್ನು ಅವತ್ತೇ ಕಟ್ಟಿಕೊಂಡರು. ಅಂದರೆ ಅವರನ್ನು ವಿರೋಧಿಸುವವರ ಸಂಖ್ಯೆ ಆ ಸಂದರ್ಭದಲ್ಲಿ ಒಟ್ಟಿಕೊಂಡಿತ್ತು. ಯಾಕೆ ಅಂತ ಹೇಳಿದ್ರೆ, ಒಂದು ವರ್ಗ ಇತ್ತು, ಬಡವರನ್ನು ತನ್ನ ಮುಷ್ಟಿಯೊಳಗಡೆ ಇಟ್ಟುಕೊಂಡು ತನ್ನ ಒಂದು ಕೆಲಸವನ್ನು ಸಾಧಿಸುವಂಥ ಒಂದು ವರ್ಗ ಇತ್ತು. ಆ ವರ್ಗದವರ ವಿರೋಧವನ್ನು ಆ ಸಂದರ್ಭದಲ್ಲಿ ಪೂಜ್ಯತೆ ಶುರುವಾಯಿತು. ಆದರೆ ಪೂಜ್ಯರು ಅದಕ್ಕೆ ಎದೆಗುಂದದೆ ಬಡ ಜನರ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ ವಿವಿಧ ಕಾರ್ಯಕ್ರಮ, ತದನಂತರ ಜಲವಾಹಿನಿ ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ ಪೈಪ್ಗಳನ್ನು, ಅಂದರೆ ಬೇಕಿರುವಂತಹ ಕೃಷಿ ನೀರಿನ ವ್ಯವಸ್ಥೆಗೆ ಪೈಪ್ಗಳನ್ನು ನೀಡುವ ಮೂಲಕ ಅವರ ಅಭಿವೃದ್ಧಿಗೆ ಪಣ ತೊಟ್ಟರು. ತದನಂತರ ನೀ ನನಗಾದರೆ ನಾನು ನಿನಗೆ ಎಂಬ ಧ್ಯೇಯದೊಂದಿಗೆ ಮುಯ್ಯಾಳು ಪದ್ಧತಿಯಲ್ಲಿ ರೈತರನ್ನು ಒಟ್ಟುಗೂಡಿಸಿ ಜಮೀನಲ್ಲಿ ಅವರು ಒಂದು ದಿವಸ ಕೆಲಸ ಮಾಡ್ತಾ, ಆ ಕೆಲಸ ಮಾಡಿದ ದಿವಸ ಅವರಿಗೆಲ್ಲರಿಗೂ ಊಟದ ವ್ಯವಸ್ಥೆಗೆ ಅಕ್ಕಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದಲೇ ಪೂಜ್ಯರು ಕಳಿಸಿಕೊಡ್ತಾ ಇದ್ರು. ಕಾರಣ ಎಷ್ಟೇ, ಆ ರೈತರು ಕೆಲಸಕ್ಕೆ ಹೋದ್ರೆ ಮಾತ್ರ ಅವರ ಹೆಂಡತಿ ಮಕ್ಕಳು ಮನೆಯಲ್ಲಿ ಊಟ ಮಾಡಬಹುದಿತ್ತು. ಆದರೆ ರೈತರು ತನ್ನ ಜಮೀನು ಕೆಲಸ ಬಿಟ್ಟು, ಯಾಕೆ ತನ್ನ ಮನೆಯಲ್ಲಿ ನಾನು ಜಮೀನು ಕೆಲಸ ಮಾಡಿದ್ರೆ ನನ್ನ ಮನೆಯವರಿಗೆ ಉಪವಾಸ ಇರ್ತಾರೆ ಅಂತ ಹೇಳಿ ಯೋಚನೆ ಮಾಡಿ ಜಮೀನಿನ ಕೆಲಸ ಮಾಡ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಪೂಜ್ಯರು, ನೀವು ನಿಮ್ಮ ಜಮೀನಿನ ಕೆಲಸ ಮಾಡಬೇಕು, ನಿಮ್ಮ ಮನೆಗೆ ಅವತ್ತಿನ ಊಟಕ್ಕೆ ನಾನು ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಕ್ಷೇತ್ರದಿಂದ ಕೂಲಿಗಾಗಿ ಕಾಳು ಯೋಚನೆ ತರುವಂತಹ ಯೋಜನೆಯಲ್ಲಿ ಅಕ್ಕಿಯನ್ನು ಕೊಟ್ಟು ಅವರವರ ಜಮೀನನ್ನ ಕೆಲಸವನ್ನು ಅವರವರಲ್ಲಿ ಮಾಡಿಸುವಂತಹ ವ್ಯವಸ್ಥೆಯನ್ನು ಮಾಡಿದರು. ಉಳಿತಾಯದ ವ್ಯವಸ್ಥೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಜನರಿಗೆ ಕೇವಲ ನೀವು 2 ರೂಪಾಯಿ ಉಳಿತಾಯ ಮಾಡುವಂತಹ ಒಂದು ಸೂಚನೆಯನ್ನು ಕೊಟ್ಟರು. ಅವತ್ತು 2 ರೂಪಾಯಿ ಮಾಡಿದಂತಹ ಉಳಿತಾಯ ಇವತ್ತು ಜನರ ಕೈಯಲ್ಲಿ 4 ರಿಂದ 5 ಸಾವಿರವರೆಗೆ ಒಂದು ವಾರದಲ್ಲಿ ಉಳಿತಾಯ ಮಾಡುವಂತಹ ವ್ಯವಸ್ಥೆ ಇವತ್ತು ಜನರಲ್ಲಿ ಮೂಡಿ ಬಂದಿದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆ ಅಂಗವಾಗಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯ ಸಮೀಪದ ಬೆಂಗಳೂರು ಜಲಸೂರು ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ದೇವಿಯ ವರ್ಧಂತಿ ಮಹೋತ್ಸವದ ಅಂಗವಾಗಿ ಪ್ರಕಾರೋತ್ಸವ, ಅಡ್ಡಪಲ್ಲಕ್ಕಿ ಉತ್ಸವ, ಉಯ್ಯಾಲೋತ್ಸವ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನಡೆದವು. ಇಂದು ಆಷಾಢ ಮಾಸದ ಕೊನೆಯ ದಿವಸವಾದ ಭೀಮನ ಅಮಾವಾಸ್ಯೆಯ ಜೊತೆಗೆ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಜನ್ಮದಿನದ ಮಹೋತ್ಸವ ಕೂಡ ಇರುವುದರಿಂದ ದೇವಾಲಯಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ಸಾವಿರಾರು ಭಕ್ತಾದಿಗಳು ಸರತಿಯ ಸಾಲಿನಲ್ಲಿ ನಿಂತು ಅಮ್ಮನವರ ದರ್ಶನವನ್ನು ಪಡೆದು ಕೃತಾರ್ಥರಾದರು. ಶ್ರೀ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವದ ಅಂಗವಾಗಿ ಭಕ್ತಾದಿಗಳಿಗೆ ಇಂದು ಸಿಹಿ ಪೊಂಗಲ್, ಉಪ್ಪಿಟ್ಟು, ಸರ್ಜಪ್ಪ ಹಾಗೂ ಅನ್ನ ಪ್ರಸಾದವನ್ನು ವಿತರಿಸಲಾಯಿತು. ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ದೇವಕಿ ದಂಪತಿಗಳು, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಕೆ ಶ್ರೀನಿವಾಸ್, ದಾನಿಗಳು ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ, ಪುರಸಭೆ ಮಾಜಿ ಅಧ್ಯಕ್ಷ ಕೆಸಿ ವಾಸು, ದಾನಿಗಳಾದ ಕೆಆರ್ ನಾಗರಾಜ್ ಶೆಟ್ಟಿ ದಂಪತಿ, ಪರಿಮಳ ನಾಗರತ್ನಮ್ಮ, ಸಿದ್ದಪ್ಪ ಶೆಟ್ಟಿ, ಶ್ರೀರಂಗಪಟ್ಟಣ ಕುಮಾರಸ್ವಾಮಿ, ಕಬಾಬ್ ನಾರಾಯಣಪ್ಪ, ಕೆಎಸ್ ಮೋಹನ್ ಕುಮಾರ್, ಪೊಲೀಸ್ ಮಹಾದೇವಯ್ಯ, ಮಧುಸೂದನ್, ರವಿನಂದನ, ಕೆಜಿ ಕುಮಾರ್, ನೇಕಾರ ತೊಗಟವೀರ ಸಮಾಜದ ಮುಖಂಡರಾದ ಕೆಆರ್ ಪುಟ್ಟಸ್ವಾಮಿ, ಕೆಆರ್ ಮಹೇಶ್, ವಿದ್ಯಾರ್ಥಿ ಬಂಡಾರ್ ಸುರೇಶ್, ಪಶುಸಂಗೋಪನಾ ಇಲಾಖೆಯ ಕೆಸಿ ಸೋಮ,
ಪ್ರೇಮ ಶ್ರೀಕೃಷ್ಣ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ದೇವಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಧನ್ಯತಾ ಭಾವವನ್ನು ಮೆರೆದರು. ಸಾಂಸ್ಕೃತಿಕ ಸಂಘಟಕ ವೇದ ಬ್ರಹ್ಮ ಶ್ರೀ ರವಿಶಾಸ್ತ್ರಿ ಅವರು ಪೂಜಾ ಕಾರ್ಯಕ್ರಮಗಳು ಹಾಗೂ ವಿಧಿವಿಧಾನಗಳ ನೇತೃತ್ವವನ್ನು ವಹಿಸಿದರು. ವಜ್ರಧಾರತಿ ವಜ್ರಧಾರತಿ ನಿನಗೆ ವಜ್ರಧಾರತಿ ಒಳೆಯುತಿಹ ಮುಕ್ತಿ ಫಸವ ತೋರುತಿಹ ಜಗತಿ ನಿನಗೆ ಪಾಡುತ್ತಲಿ ಎತ್ತುವೆ ನಾನಾರತಿ. ಕ್ಯಾರ್ಪೇಟೆಯ ಹೇಮಗಿರಿಯ ರಸ್ತೆಯಲ್ಲಿರುವ ಮೈಸೂರು ಜಲಸೂರು ಬೈಪಾಸ್ ರಸ್ತೆಯಲ್ಲಿರುವ ನಿಮಗೆ ಕೇಳುವುದನ್ನು ಕರುಣಿಸುವ ಚೌಡೇಶ್ವರಿ ಶ್ರೀ ಕ್ಷೇತ್ರ ಅಮ್ಮನವರಿಗೆ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಈ ದಿನ ಶ್ರೀ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಜೊತೆಗೆ ಭೀಮನಾಮ ಸೇರೋದ್ರಿಂದ ಈ ದಿನ ಬೆಳಗ್ಗೆಯಿಂದ ಅಮ್ಮನವರಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರ ಮಾಡಿಸಿದ್ದೀವಿ. ಈ 11 ಗಂಟೆ ನಂತರ ನಾವು ಶ್ರೀ ಚೌಡೇಶ್ವರಿ ಅಮ್ಮನವರ ಪ್ರಾಕಾರೋತ್ಸವ ಕೂಡ ಮಾಡಿದ್ವಿ. ಮಧ್ಯಾಹ್ನ 1 ಗಂಟೆ ನಂತರ ಶ್ರೀ ಚೌಡೇಶ್ವರಿ ಅಮ್ಮನವರ ಉಯ್ಯಾಲೆ ಉತ್ಸವ ಕೂಡ ನಾವು ಇಲ್ಲಿ ಏರ್ಪಾಡು ಮಾಡಿದ್ವಿ. ಜೊತೆಗೆ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದಲೇ ಸಂಜೆ ತನಕನೂ ಪೂರ್ಣಾವಧಿಯಲ್ಲಿ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಎಲ್ಲ ಭಕ್ತಾದಿಗಳು ಅಮ್ಮನವರ ಈ ಉತ್ಸವದಲ್ಲಿ ಪಾಲ್ಗೊಂಡು ಅಮ್ಮನವರ ಪ್ರಸಾದ ಸ್ವೀಕಾರ ಮಾಡಿ ಅನ್ನ ಸಂತರ್ಪಣೆಗೆ ಸಾವಧಾನವಾಗಿ ತಾವೆಲ್ಲರೂ ಸಹಕಾರ ನೀಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಚೌಡೇಶ್ವರಿ ಸೇವಾ ಎಲ್ಲ ಭಕ್ತಾದಿಗಳಿಗೆಲ್ಲರಿಗೂ ನಮ್ಮ ಚೌಡೇಶ್ವರಿ ಸೇವಾ ಟ್ರಸ್ಟ್ ಅವರ ವತಿಯಿಂದ ನಮಸ್ಕಾರಗಳು. ಇವತ್ತು ನಮ್ಮ ಚೌಡೇಶ್ವರಿ ತಾಯಿಯವರದ ಜನ್ಮ ದಿನಾಚರಣೆ, ಅದರಿಂದ ಇದನ್ನು ಚೌಡೇಶ್ವರಿ ವರ್ಧಂತಿ ಅಂತ ಅಂದ್ಬಿಟ್ಟು ನಾವು ನಮ್ಮ KRಪೇಟೆ ಚೌಡೇಶ್ವರಿ ಸೇವಾ ಸಂಘದವರ ನೆರವೇರಿಸ್ತಾ ಮತ್ತು ಭಕ್ತಾದಿಗಳ ಸಹಕಾರದಿಂದ ನೆರವೇರಿಸ್ತಾ ಇದ್ದೀವಿ. ತಾವೆಲ್ಲರೂ ನಾವು ಈ ಚೌಡೇಶ್ವರಿ ತಾಯಿಯ ದರ್ಶನ ಮಾಡಿ ಅವಳ ಕೃಪೆ ಪತ್ರಕ್ಕೆ ಇದಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಚೌಡೇಶ್ವರಿ ತಾಯಿಯ ಸೇವಾ ಇದನ್ನು ನಾವು 8-9 ವರ್ಷಗಳಿಂದ ಕೂಡ ಇವಾಗ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇದು ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಚೌಡೇಶ್ವರ ಆಶೀರ್ವಾದ ಇರಲಿ ಅಂತ ಅಂದ್ಬಿಟ್ಟು ಎಲ್ಲರ ಪರವಾಗಿ ತಾನು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮಾಧಿಕಾರಿ ಭಾನುಪ್ರಿಯರವರು ಸತ್ಯಾಪನ ಪಿಂಚಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸತ್ಯಾಪನ ಪಿಂಚಣಿ ಪರಿಶೀಲನೆ ಕಾರ್ಯಕ್ರಮದ ಭಾಗವಾಗಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮಾಧಿಕಾರಿ ಭಾನುಪ್ರಿಯ ಚಾಲನೆ ನೀಡಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡಿಗೋಡು, ಗುಹ್ಯ, ಕಕ್ಕುಟಕಾಡು, ಕೂಡುಗದ್ದೆ, ಅವರೆಗುಂದ ಭಾಗದ ವಯೋವೃದ್ಧರು, ವಿಶೇಷಚೇತನರು, ವಿಧವೆ ಮಹಿಳೆಯರು ಸೇರಿದಂತೆ ಸತ್ಯಾಪನ ಪರಿಶೀಲನೆ ಪಟ್ಟಿಯಲ್ಲಿ ಹೆಸರು ಬಂದವರಿಗೆ ಭಾವಚಿತ್ರ ತೆಗೆಯಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಾಧಿಕಾರಿ ಭಾನುಪ್ರಿಯ, ಇಂದು ಸಿದ್ದಾಪುರ ಭಾಗದಲ್ಲಿ ಚಾಲನೆ ನೀಡಿದ್ದು ಮುಂದಿನ ದಿನಗಳಲ್ಲಿ ಅಂಗವಿಕಲರು, ವಯೋವೃದ್ಧರ ಮನೆ ಮನೆಗೆ ತೆರಳಿ ನೋಂದಾಯಿಸಿಕೊಳ್ಳಲಿದ್ದೇವೆ ಎಂದರು. ಬುಡಕಟ್ಟು ಕೃಷಿಕರ ಸಂಘದ ಜಿಲ್ಲಾಧ್ಯಕ್ಷ MC ವಾಸು ಮಾತನಾಡಿ, ಈ ಭಾಗದಲ್ಲಿ ಬಹುತೇಕ ಕೂಲಿ ಕಾರ್ಮಿಕರೇ ಹೆಚ್ಚಾಗಿದ್ದು ವನ್ಯ ಮೃಗಗಳ ಉಪಟಳ ಮತ್ತು ಮಳೆಗಾಲದ ಸಂದರ್ಭದಲ್ಲಿ ವಯೋವೃದ್ಧರು, ಅಂಗವಿಕಲರು, ಅನಾರೋಗ್ಯ ಒಳಗಾದವರು ಪಂಚಾಯಿತಿಗೆ ಬಂದು ಭಾವಚಿತ್ರ ತೆಗೆಯಲು ಕಷ್ಟವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಭಾವಚಿತ್ರ ತೆಗೆಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲದ ಬಲಭಾಗದಲ್ಲಿರುವ ನವರಾತ್ರಿ ಕಲ್ಲು ಮಂಟಪ ಶಿಥಿಲಗೊಂಡಿದೆ. ಹಾಸನ ಜಿಲ್ಲೆ ಬೇಲೂರಿನ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲದ ಬಲಭಾಗದಲ್ಲಿರುವ ಪುರಾತತ್ವ ಇಲಾಖೆಗೆ ಸೇರಿರುವ ನವರಾತ್ರಿ ಕಲ್ಲು ಮಂಟಪ ಶಿಥಿಲಗೊಂಡಿದ್ದು ಯಾವುದೇ ಸಮಯದಲ್ಲಾದರೂ ನೆಲಕಚ್ಚುವ ಸಾಧ್ಯತೆ ಕಂಡುಬರುತ್ತಿದೆ. ಕಳೆದ 10 ವರ್ಷಗಳಿಂದ ಶಿಥಿಲಗೊಂಡಿರುವ ಈ ಕಲ್ಲು ಮಂಟಪ ವರ್ಷ ಕಳೆದಂತೆ ಬಿರುಕು ಹೆಚ್ಚಾಗುತ್ತಿದ್ದು ಆತಂಕಕ್ಕೆ ಕಾರಣವಾಗಿದೆ.
ಪುರಾತತ್ವ ಇಲಾಖೆಗೆ ಸೇರಿರುವ ಈ ನವರಾತ್ರಿ ಮಂಟಪದಲ್ಲಿ ಪ್ರತಿ ವರ್ಷ ವಿಜಯದಶಮಿಯಂದು 9 ದಿನಗಳ ಕಾಲ ದೇವರ ಉತ್ಸವ ಮೂರ್ತಿಗಳನ್ನು ಇರಿಸಿ ಪೂಜೆ ಸಲ್ಲಿಸುವ ಪ್ರತೀತಿ ಇದೆ. ಆದರೆ ಶಿಥಿಲಗೊಂಡಿರುವ ಕಾರಣ ಉತ್ತಮ ಮೂರ್ತಿಯನ್ನು ಇಟ್ಟು ಪೂಜಿಸಲು ಆಗದೆ ದೇಗುಲದ ಒಳ ಆವರಣದಲ್ಲಿ ಶ್ರೀರಾಮದೇವರ ಗುಡಿಯ ಬಳಿ ಉತ್ಸವ ಮೂರ್ತಿಯನ್ನು ಇಟ್ಟು ಪೂಜಿಸಲಾಗುತ್ತಿದೆ. ಶಿಥಿಲಗೊಂಡಿರುವ ನವರಾತ್ರಿ ಮಂಟಪ ಗೆಲೋದಾರ ಮಾಡುವಂತೆ ವಿವಿಧ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ಭಕ್ತರು ಆಗಮಿಸುತ್ತಿದ್ದರೂ ಸಹ ಪುರಾತತ್ವ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಶಿಥಿಲಗೊಂಡಿರುವ ಮಂಟಪದ ಬಳಿ ರಂಗಮಂದಿರವಿದ್ದು ಇದರಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತಿವೆ. ಈ ರಂಗಮಂಟಪದ ಒಳಗೆ ಭಿಕ್ಷುಕರು, ಇನ್ನಿತರ ಪ್ರವಾಸಿಗರು ಕೆಲವು ಸಮಯದಲ್ಲಿ ಮಲಗುವುದುಂಟು. ರಥೋತ್ಸವದ ವೇಳೆ ಮಂಟಪದ ಸಮೀಪ ನೂರಾರು ಜನ ಭಕ್ತರು ರಥೋತ್ಸವ ವೀಕ್ಷಣೆಗೆ ನಿಲ್ಲುವುದೂ ಉಂಟು. ಇಂತಹ ಸಂದರ್ಭ ಶಿಥಿಲಗೊಂಡಿರುವ ಮಂಟಪ ಏನಾದರೂ ಉರುಳಿದರೆ ಸಾಕಷ್ಟು ಪ್ರಾಣಹಾನಿಯ ಸಾಧ್ಯತೆ ಇದೆ. ಪುರಾತತ್ವ ಇಲಾಖೆಗೆ ಸೇರಿದ್ದರೂ ಮಂಟಪ ಜೀರ್ಣೋದ್ಧಾರಕ್ಕೆ ಅನುದಾನದ ಕೊರತೆ ಕಾರಣ ಎನ್ನಲಾಗುತ್ತಿದೆ. ಅನುದಾನದ ಕೊರತೆ ನೆಪ ಹೇಳದೆ ಮಂಟಪದ ಏಳುದಾರಕ್ಕೆ ಕ್ರಮ ಕೈಗೊಳ್ಳಬೇಕಿದೆ. ಒಂದು ವೇಳೆ ಮಂಟಪ ಉರುಳಿ ಪ್ರಾಣಹಾನಿ ಸಂಭವಿಸಿದರೆ ಇದಕ್ಕೆ ಪುರಾತತ್ವ ಇಲಾಖೆ ಅಧಿಕಾರಿಗಳೇ ಹೊಣೆಗಾರರಾಗಬೇಕಾಗುತ್ತದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ, ಬೇಲೂರು ಟೌನ್ನ ಸಿದ್ದೇಶ್ವರ ಬೀದಿಯ ತಿಗಳ ಅಗ್ನಿಕುಲ ಕ್ಷತ್ರಿಯರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ. ಸ್ವಾಮಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನವರಾತ್ರಿ ಮಂಟಪ. ಇದು ನಾನು ಚಿಕ್ಕ ವಯಸ್ಸಿನ, ನನಗೀಗ 64 ವರ್ಷ ವಯಸ್ಸು. ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾವು ಇಲ್ಲಿ ಆಡಿ ಬೆಳೆದಿರತಕ್ಕಂತಹ ಒಂದು ಜಾಗ ಇದು. ಪ್ರತಿ ವಿಜಯದಶಮಿ ದಿನ ಶ್ರೀ ಚೆನ್ನಕೇಶವ ಸ್ವಾಮಿಗೆ 9 ದಿನಗಳ ನವರಾತ್ರಿ ಕಾರ್ಯಕ್ರಮ ನಡೀತಕ್ಕಂಥದ್ದು ಇಲ್ಲಿ ಸರ್ವೈದೀತ. ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ನಿವೇದಿಸಿಕೊಳ್ಳೋದಿಷ್ಟನೇ, ಇದು ವಿಶ್ವ ಪಾರಂಪರಿಕ ತಾಣ, ಜಗತ್ ಪ್ರಸಿದ್ಧ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ ವಿಶ್ವ ಪಾರಂಪರಿಕ ತಾಣ. ಆದರೆ ಈ ಪುರಾತತ್ವ ಇಲಾಖೆಯ ದಿವ್ಯ ನಿರ್ಲಕ್ಷ್ಯದಿಂದ ಈ ನವರಾತ್ರಿ ಮಂಟಪ ಪೂರ್ಣ ಶಿಥಿಲವಾಗಿದೆ. ಯಾವ ಕ್ಷಣದಲ್ಲೂ ಬೇಕಾದ್ರೂ ಬೀಳ್ತಕ್ಕಂತಹ ಅನಾಹುತ ಇದೆ. ಇದು ನೋಡಿ, ಇಲ್ಲಿ ಈ ಜಾಗದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳಾಗ್ತದೆ, ಸಂಘ ಸಂಸ್ಥೆಗಳಿಂದ ಉತ್ತಮವಾದಂಥ ಕಾರ್ಯಕ್ರಮಗಳಾಗ್ತದೆ, ದೇವಸ್ಥಾನಗಳನ್ನು ದೇವ್ರು ಕೂಡಿಸ್ತಕ್ಕಂಥದ್ದಾಗ್ತದೆ, ಗಣಪತಿ ಉತ್ಸವ ಆಗ್ತದೆ, ಸರಸ್ವತಿ ಉತ್ಸವ ಆಗ್ತದೆ, ದುರ್ಗೆ ಉತ್ಸವ ಆಗ್ತದೆ. ಈ ದುರ್ಗೆ ಉತ್ಸವ ಸಂದರ್ಭದಲ್ಲಿ ಈ ಒಂದು ಮಂಟಪ ಪೂರ್ಣ ಶಿಥಿಲವಾಗಿದೆ. ದಯವಿಟ್ಟು ನಾವು ತಮ್ಮಲ್ಲಿ ನಿವೇದನೆ ಮಾಡ್ಕೊಳ್ಳೋದಿಷ್ಟೇ, ಪುರಾತತ್ವ ಇಲಾಖೆಯನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯತೆ ಬೇಡ. ಇದನ್ನು ಶಿಥಿಲವಾಗಿರ್ತಕ್ಕಂತಹ ಈ ನವರಾತ್ರಿ ಮಂಟಪವನ್ನು ಆದಷ್ಟು ಬೇಗ ದುರಸ್ತಿಗೊಳಿಸಿ ಇಲ್ಲಿ ಆಗ್ತಕ್ಕಂಥ ಅನಾಹುತ ತಪ್ಪಿಸ್ಕೋಬೇಕು. ನೋಡಿ, ಕಾಣ್ತಾ ಇದೆ, ಇಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಇಲ್ಲಿ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ. ಮೇಲೆಲ್ಲ ತಗಡೆಲ್ಲ ಹಾಕಿದ್ದಾರೆ, ಹೌದು ತಗಡು ಹಾಕಿದ್ದಾರೆ, ಆದರೆ ಆ ತಗಡು ಅವೇನಿದ್ರು ಕ್ಷಣಿಕ ಅಷ್ಟೇ. ಜಾತ್ರಾ ಉತ್ಸವದಲ್ಲಿ ಲಕ್ಷಾಂತರ ಜನ ಸೇರ್ಕೋತಾರೆ ಇಲ್ಲಿ. ಆಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಚೆನ್ನಕೇಶವ ಸ್ವಾಮಿ ದಾಸೋಹ ಕಮಿಟಿ ಇದೆ, ಶಾರದಾ ಜಗದ್ಗುರು ಭಾರತೀ ತೀರ್ಥ ಸಭಾಭವನ ಇದೆ, ಲಕ್ಷಾಂತರ ಜನರು ಕೂಡ ಭಾಗವಹಿಸ್ತಾರೆ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಬಿದ್ದು ಅನಾಹುತ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ದಯವಿಟ್ಟು ಆದಷ್ಟು ಬೇಗನೆ ಇದನ್ನು ದುರಸ್ತಿಗೊಳಿಸಿ ಸಾರ್ವಜನಿಕರಿಗೆ, ದೇವಸ್ಥಾನಕ್ಕೆ, ಪುರಾತತ್ವ ಇಲಾಖೆ ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ಇದನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ನಿವೇದನೆ ಮಾಡ್ಕೊತೇನೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಕರಡ ಸಮೀಪದ ಕೀಮಲೆಕಾಡು ಕಾಫಿ ತೋಟದ ಮನೆಯೊಂದರ ಪಕ್ಕದಲ್ಲಿದ್ದ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕಿಗೆ ಕಾಡಾನೆಯೊಂದು ಬಿದ್ದು ಮೇಲೇರಲು ಆಗದೆ ಪರದಾಡಿದ ಘಟನೆ ಕರಡ ಗ್ರಾಮದಲ್ಲಿ ನಡೆದಿದೆ. ವಿರಾಜಪೇಟೆ ತಾಲೂಕಿನ ಕರಡ ಸಮೀಪದ ಕೀಮಲೆಕಾಡು ಕಾಫಿ ತೋಟದ ಮನೆಯೊಂದರ ಪಕ್ಕದಲ್ಲಿದ್ದ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕಿಗೆ ಬಿದ್ದ ಕಾಡಾನೆಯೊಂದು ಮೇಲೇರಲು ಆಗದೆ ಪರದಾಡಿದ ಘಟನೆ ಕರಡ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿ ಜಗದೀಶ್ ಅಪ್ಪಯ್ಯ ಮಾಲೀಕತ್ವದ ಕೂರ್ಗ್ ಹೆರಿಟೇಜ್ ಹೋಮ್ ಸ್ಟೇ ಸಮೀಪದಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳು ಸಂಚರಿಸುತ್ತಿರುವ ಸಂದರ್ಭ ಆಯತಪ್ಪಿ ರೆಸಾರ್ಟ್ನ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕ್ ಒಳಗಡೆ ಬಿದ್ದಿದೆ. ಕೂಡಲೇ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ಸೆಪ್ಟಿಕ್ ಟ್ಯಾಂಕಿನ ಒಳಗಡೆ ಬಿದ್ದ ಕಾಡಾನೆ ಒದ್ದಾಡುತ್ತಿರುವ ದೃಶ್ಯ ನೋಡುಗರ ಮನ ಕಲಕುವಂತಿತ್ತು. ಇದರ ಜೊತೆಗಿದ್ದ ಮತ್ತೊಂದು ಆನೆ ಸೆಪ್ಟಿಕ್ ಟ್ಯಾಂಕಿನ ಒಳಗಡೆ ಬಿದ್ದ ಆನೆಯನ್ನ ಮೇಲೆತ್ತಲು ಪ್ರಯತ್ನ ಪಡುವ ದೃಶ್ಯ ಕಂಡುಬಂದಿದೆ. ಟ್ಯಾಂಕ್ ಒಳಗಡೆಯಿಂದ ಹರಸಾಹಸ ಪಡುತ್ತಿದ್ದ ಕಾಡಾನೆ ಕೊನೆಗೆ ಗುಂಡಿಗೆ ಅಳವಡಿಸಿದ್ದ ಕಲ್ಲುಗಳನ್ನು ಗುದ್ದಿ ಗುಂಡಿಗೆ ಬೀಳಿಸಿದೆ. ಕೊನೆಗೆ 10 ಅಡಿ ಆಳದ ಗುಂಡಿಯಿಂದ ಆನೆ ಹೊರಗೆ ಬರಲು ಯಶಸ್ಸು ಕಂಡ ನಂತರ ಕಾಫಿ ತೋಟದತ್ತ ಸಾಗಿದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಬರುವಷ್ಟರಲ್ಲಿ ಕಾಡಾನೆ ಟ್ಯಾಂಕ್ ಒಳಗಡೆಯಿಂದ ಮೇಲೆದ್ದು ಜೀವ ಉಳಿಸಿಕೊಂಡು ತೋಟಕ್ಕೆ ತೆರಳಿದೆ. ಬಳಿಕ ಗುಂಪಿನಿಂದ ಬೇರ್ಪಟ್ಟಿದ್ದ ಆನೆಗಳನ್ನು ಕಾರ್ಯಾಚರಣೆ ಮೂಲಕ ಒಂದುಗೂಡಿಸಿ ಸಮೀಪದ ಕಾಡಿಗೆ ಅಟ್ಟಲು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಈ ವ್ಯಾಪ್ತಿಯಲ್ಲಿ ನಿರಂತರ ಕಾಡಾನೆ ಹಾವಳಿಯಿಂದ ಕಾರ್ಮಿಕರು, ಬೆಳೆಗಾರರು, ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳಾದ ಆರ್ಎಫ್ಒ ಶಿವರಾಮ್, ಡಿಆರ್ಎಫ್ಒ ಶ್ರೀನಿವಾಸ್, ಇಟಿಎಫ್ ಫಾರೆಸ್ಟ್ ದೇವರಾಜ್ ಹಾಗೂ ಆರ್ಆರ್ಟಿ ಕ್ಯಾಂಪ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕುಶಾಲನಗರ ಪಟ್ಟಣದ ಕೊಡವ ಸಮಾಜದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹಮ್ಮಿಕೊಂಡಿದ್ದ ಮಧ್ಯಾಹ್ನ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಿರಾಜಪೇಟೆ ತಾಲೂಕಿನ ಕರಡ ಸಮೀಪದ ಕೀಮಲೆಕಾಡು ಕಾಫಿ ತೋಟದ ಮನೆಯೊಂದರ ಪಕ್ಕದಲ್ಲಿದ್ದ ಶೌಚಾಲಯಕ್ಕೆ ಕಾಡನಿಂದು ಬಿದ್ದು ಮೇಲೇಳಲು ಆಗದೆ ಪರದಾಡಿದ ಘಟನೆ ಸಂಭವಿಸಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LL.